ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಗ್ರಹಣ ಹಿಡಿದ್ಬಿಟ್ಟಿದೆ. ನಿಮಗೆ ಗೊತ್ತಿರೋ ಹಾಗೆ ಯಾವುದಾದ್ರೂ ಒಂದು ಕಾಪಿರೈಟ್ ಸ್ಟ್ರೈಕ್ ಬಂತು ಅಂತ ಅಂದರೆ 90 ದಿನಗಳ ಕಾಲ ನಾವು ಎಂಥ ವಿಡಿಯೋ ಹಾಕಿದ್ರು ಎಂಥದೇ ಶಾರ್ಟ್ಸ್ ಹಾಕಿದ್ರು ಕೂಡ ವ್ಯೂಸ್ ಆಗಲ್ಲ. ಇನ್ನೂ ಕೆಲವರು ಕೇಳ್ತಾ ಇದ್ರೆ ಸೆಕೆಂಡ್ ಯೂಟ್ಯೂಬ್ ಪೇಮೆಂಟ್ ಬಂತಾ ಅಂತಂದ್ರೆ 1K 2K ಅಂದರೆ ದೊಡ್ಡ ದೊಡ್ಡ ವೀಡಿಯೋಸೇ 1K 2K 3K ಈ ಥರ ಓಡಿದ್ರೆ ನನಗೊಂದಿಷ್ಟು ಅಮೌಂಟ್ ಅಂತನಾದರೂ ಏನೋ ಒಂದು ಡಾಲರ್ ಕೌಂಟ್ ಆಗುತ್ತೆ. ಅದಕ್ಕೆ ಫಸ್ಟ್ ಯೂಟ್ಯೂಬ್ ಪೇಮೆಂಟ್ ಬಂತು ಅಂತ ಯಾವ ವಿಡಿಯೋ ಮಾಡಿದ್ನಲ್ಲ ಆ ವಿಡಿಯೋ ಚೆನ್ನಾಗಿ ರೀಚ್ ಆಗಿದೆ. ಎಷ್ಟೋ ಜನ ನನಗೆ ಕೇಳಿರೋದುಂಟು ಯೂಟ್ಯೂಬ್ ಚಾನಲ್ ಹೆಂಗೆ ಕ್ರಿಯೇಟ್ ಮಾಡಿದ್ರೆ ಹೇಳಿ ಅಂತಂದು. ಅಲ್ಲಿಂದ ನನಗೆ ಯಾವಾಗ ಕಾಪಿರೈಟ್ ಸ್ಟ್ರೈಕ್ ಬಂತಲ್ಲ, ಸೊ ಅಲ್ಲಿಂದ ನಾನು ವಿಡಿಯೋಗಳು ಓಡೋದೇ ನಿಂತ್ಬಿಡ್ತು. ಅದರಲ್ಲೂ ಹೆಣ್ಮಕ್ಳಿಗೆ ನಾನು ಹೇಳೋದು, ಗಂಡು ಮಕ್ಕಳಂದ್ರೆ ಏನೋ ಹೊರಗಡೆ ಹೋಗಿ ದುಡ್ಕೊಂಬರೋದು ಏನಾದರೂ ಒಂದು ಮಾಡ್ಬೋದು. ಆದರೆ ಹೆಣ್ಮಕ್ಳು ನಾನು ವಿಷಯ ಹೇಳೋದಾದ್ರೆ ಮೆಟರ್ನಿಟಿ ಲೀವ್ಸ್ ಎಲ್ಲ ಮುಗೀತು ಅಂದ್ಕೊಳ್ಳಿ, ಆಮೇಲೆ ನೀವು ಮತ್ತೆ ಜಾಬ್ಗೆ ಹೋಗಲೇಬೇಕು, ಮಗುನ ಬಿಟ್ಬಿಟ್ಟು ಹೋಗಲೇಬೇಕು. ಸೊ ಆ ಒಂದು ಸಂಕಟ ನನಗೆ ಗೊತ್ತು, ಅದೆಷ್ಟು ಕಷ್ಟ ಇರುತ್ತೆ ಮಗುನ ಬಿಟ್ಬಿಟ್ಟು ಬೇರೆ ಕಡೆ ಹೋಗೋದು ಅಂತಂದು. ನಾನು ಯಾಕೆ ಇದನ್ನು ಎಲ್ಲ ಹೆಣ್ಮಕ್ಳಿಗೆ ಚೂಸ್ ಮಾಡ್ತೀನಿ ಅಂತ ಅಂದರೆ ಎಲ್ಲರದು ಒಂದೇ ಥರ ಇರಲ್ಲ. ಸೊ ಕೆಲವರು ದುಡ್ಡು ಇರೋರು ಇರ್ತಾರೆ, ಕೆಲವರು ದುಡ್ಡು ಇಲ್ಲದೆ ಇರೋರು ಕೂಡ ಇರ್ತಾರೆ. ಸೊ ದುಡ್ಡು ಇರೋರಿಗೆ ಒಂದು ಚಿಂತೆ ಇದೆ, ದುಡ್ಡು ಇಲ್ದೋರಿಗೆ ಒಂದು ಚಿಂತೆ. ಯಾಕೆಂದರೆ ಎಲ್ಲದನ್ನು ಕೂಡ ಇನ್ನೊಬ್ರಿಗೆ ಕೇಳೋಕ್ಕಾಗಲ್ಲ. ನಿಮ್ಮ ಮಕ್ಕಳಿಗೆ ಒಂದು ಸಣ್ಣ ಕ್ಲಿಪ್ ತಗೋಬೇಕು ಅಂತ ಅಂದರೂ ನಿಮ್ಮ ದುಡ್ಡಿಂದ ತಗೊಂಡ್ರೆ ಅದೊಂದು ಸಂತೋಷನೇ ಬೇರೆ ಇರುತ್ತೆ. ಅದು ಫೀಲ್ ಆಗಬೇಕು ಅಂತ ಅಂದರೆ ಪ್ರತಿಯೊಬ್ಬ ಹೆಣ್ಮಕ್ಳು ಕೂಡ ಒಂದು ಇಂಡಿಪೆಂಡೆಂಟ್ ಆಗಿರಬೇಕು, ಮತ್ತು ಅವರಿಗೆ ಅವರು ದುಡಿಯೋವಂಥ ಒಂದು ಕೆಪಾಸಿಟಿ ಇರಬೇಕು. ಪ್ರತಿ ಸಲನೂ ಇನ್ನೊಬ್ಬರನ್ನ ಕೇಳೋ ಥರ ಪರಿಸ್ಥಿತಿ ಬರಬಾರ್ದು ಅನ್ನೋದು ನನ್ನ ಒಂದು ಅನಿಸಿಕೆ. ಎಲ್ಲ ನನ್ನ ಸ್ನೇಹಿತರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಸ್ನೇಹಿತರೆ ಎಲ್ಲರೂ ಕೇಳ್ತಾ ಇದ್ದೀರಾ ಯಾಕೆ ಇತ್ತೀಚೆಗೆ ವೀಡಿಯೋಸ್ನ ಮಾಡ್ತಾ ಇಲ್ಲ, ದಯವಿಟ್ಟು ಮಾಡಿ ಅಂತ ಕೇಳ್ತಾ ಇದ್ದೀರಾ. ನಿಮ್ಮ ಪ್ರೀತಿ ವಿಶ್ವಾಸ ಯಾವಾಗಲೂ ಹೀಗೆ ಇರಲಿ. ಎಲ್ಲ ಗೊತ್ತಿದ್ದು ಎಷ್ಟೋ ಸಂಬಂಧಗಳು ಗೊತ್ತಿದ್ರೂ ಕೂಡ ಅವರು ಪ್ರೀತಿ ವಿಶ್ವಾಸ ಕೊಡೋದ್ರಲ್ಲಿ ಹಿಂದೆ ಉಳಿದಿರ್ತಾರೆ. ಆದರೆ ನೀವು ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲದೇ ನನಗೆ ಪ್ರೀತಿ ವಿಶ್ವಾಸನ ಕೊಡ್ತಾ ಇದ್ದೀರಾ. ನಿಮ್ಮ ಒಂದು ಪ್ರೀತಿ ವಿಶ್ವಾಸಕ್ಕೆ ಬೆಲೆನೇ ಕಟ್ಟೋಕ್ಕಾಗಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್. ಹೀಗೆ ನನ್ನ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ, ಸ್ನೇಹಿತರೆ ಯಾಕೆ ವಿಡಿಯೋ ಮಾಡ್ತಾ ಇಲ್ಲ ಅನ್ನೋದಕ್ಕೂ ಕೂಡ ಒಂದು ರೀಸನ್ ಇದೆ. ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಗ್ರಹಣ ಹಿಡಿದ್ಬಿಟ್ಟಿದೆ. ಏನು ಅಂತ ಹೇಳಿದ್ರೆ ಅದು ಗೊತ್ತಿರುವಂಥದ್ದು, ಪ್ರತಿಯೊಬ್ಬ ಯೂಟ್ಯೂಬ್ ಮಾಡ್ತಾ ಇರೋರಿಗೆ ಗೊತ್ತಿರುವಂಥದ್ದು. ಕಾಪಿರೈಟ್ ಸ್ಟ್ರೈಕ್ ಬಂದಿದೆ. ಒಂದು ಮ್ಯೂಸಿಕ್ನ ಬಳಕೆ ಮಾಡಿರೋದ್ರಿಂದ ಸೊ ಕಾಪಿರೈಟ್ ಸ್ಟ್ರೈಕ್ ಬಂದಿದೆ. ಸೊ ನಿಮಗೆ ಗೊತ್ತಿರೋ ಹಾಗೆ ಯಾವುದಾದ್ರೂ ಒಂದು ಕಾಪಿರೈಟ್ ಸ್ಟ್ರೈಕ್ ಬಂತು ಅಂತ ಅಂದರೆ 90 ದಿನಗಳ ಕಾಲ ನಾವು ಎಂಥ ವಿಡಿಯೋ ಹಾಕಿದ್ರು ಎಂಥದೇ ಶಾರ್ಟ್ಸ್ ಹಾಕಿದ್ರು ಕೂಡ ವ್ಯೂಸ್ ಆಗಲ್ಲ, ಮತ್ತು ಓಡೋದು ಇಲ್ಲ, ಯಾರೂ ನೋಡೋದಿಲ್ಲ. ಅಂದರೆ ಯೂಟ್ಯೂಬ್ ಅವರೇ ತಡೆದ್ಬಿಡ್ತಾರೆ. ಸೊ ಆ ಥರ ಒಂದು ಪರಿಸ್ಥಿತಿಯಲ್ಲಿರುತ್ತೆ. ಸೊ 90 ದಿನಗಳ ಕಾಲನೂ ಕೂಡ ನನ್ನ ವಿಡಿಯೋಸ್ ಓಡೋದಿಲ್ಲ. ಸೊ ಇದು ಕೂಡ ಓಡುತ್ತೋ ಇಲ್ಲೋ ಗೊತ್ತಿಲ್ಲ. ಹತ್ತತ್ರ ಈಗ ಇನ್ನೂ ಒಂದು ತಿಂಗಳು ಇದೆ, ಅಂದರೆ ಇನ್ನೂ ಒಂದು 25-30 ದಿನ ಇದೆ ಅಂತ ಅನಿಸುತ್ತೆ, ಚೆಕ್ ಮಾಡಬೇಕು. ಸೊ ಇನ್ನೂ 25-30 ದಿನಗಳ ಕಾರಣ ನಾವು ಏನು ವಿಡಿಯೋ ಹಾಕಿದರೂ ಓಡಲ್ಲ. ಬಟ್ ನನ್ನ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ಈಗೊಂದು ವಾರ ಅಥವಾ ಒಂದು ವಾರದ ಮೇಲೆ ಆಯಿತು ಅನಿಸುತ್ತೆ ವಿಡಿಯೋಸ್ ಹಾಕೇ ಇಲ್ಲ. ಸೊ ಹಾಕಬೇಕು, ತೀರಾ ಹಂಗೆ ಬಿಟ್ಟರೆ ಹೇಗೆ, ಕಂಟಿನ್ಯೂಟಿ ಇರಲೇಬೇಕು. ಅದರಲ್ಲೂ ಯೂಟ್ಯೂಬ್ ಚಾನಲ್ ಅಂತಂದು ಯಾವುದಾದ್ರೂ ಒಂದು ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಕಂಟಿನ್ಯೂಟಿ ಅನ್ನೋದು ತುಂಬ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ನನ್ನ ಆರೋಗ್ಯನೂ ಕೂಡ ಚೆನ್ನಾಗಿಲ್ಲದೆ ಇರೋದು ಕಾರಣ ನಾನು ಮಾಡೋಕ್ಕಾಗಿರಲಿಲ್ಲ. ಸೊ ಈ ಒಂದು ಗ್ರಹಣ ಕಳಿಬೇಕು ಅಂತ ಅಂದರೆ ನನಗೆ 90 ದಿನಗಳ ಕಾಲ ಈ ಒಂದು ಕಾಪಿರೈಟ್ ಸ್ಟ್ರೈಕ್ ಹೋಗಲೇಬೇಕು. ಸೊ ಇದು ಹೋಗಬೇಕು, ನನ್ನ ವಿಡಿಯೋಸ್ ಓಡಬೇಕು ಅನ್ನೋದೇ ನನ್ನ ಒಂದು ಆಸೆ. ಆಮೇಲೆ ಇನ್ನೂ ಕೆಲವರು ಕೇಳ್ತಾ ಇದ್ರೆ ಸೆಕೆಂಡ್ ಯೂಟ್ಯೂಬ್ ಪೇಮೆಂಟ್ ಬಂತಾ ಅಂತಂದು. ಅಫ್ಕೋರ್ಸ್ ಬರೋದ್ರಲ್ಲಿದೆ, ಇನ್ನೊಂದು ಸ್ವಲ್ಪ ದಿನದಲ್ಲಿ ಬರುತ್ತೆ. ಅಂದರೆ ಇನ್ನೇನು ನಾನು ಇಷ್ಟು ದಿನಗಳ ಕಾಲ ವೀಡಿಯೋಸ್ ಹಾಕ್ತಾ ಬರ್ತಾ ಇದ್ದೀನಿ. 1K 2K ಅಂದರೆ ದೊಡ್ಡ ದೊಡ್ಡ ವೀಡಿಯೋಸೇ 1K 2K 3K ಈ ಥರ ಓಡಿದ್ರೆ ನನಗೊಂದಿಷ್ಟು ಅಮೌಂಟ್ ಅಂತನಾದರೂ ಏನೋ ಒಂದು ಡಾಲರ್ ಕೌಂಟ್ ಆಗುತ್ತೆ. ಆದರೆ ಬರೀ 200 ವ್ಯೂಸು 100 ವ್ಯೂಸು ಆಮೇಲೆ 500 ವ್ಯೂಸು ಈ ಥರ ಆಯಿತು ಅಂತಂದರೆ ನನಗೆ ಅಮೌಂಟ್ ಬರಲ್ಲ. ಸೊ ಅಟ್ಲೀಸ್ಟ್ 1K ಆದರೆ ಅಟ್ಲೀಸ್ಟ್ ಹತ್ತತ್ರ $1 ಆದರೂ ಬರುತ್ತೆ. ಸೊ ಈ ಥರ ಒಂದು ಪರಿಸ್ಥಿತಿಯಲ್ಲಿ ನನ್ನ ಯೂಟ್ಯೂಬ್ ಚಾನಲ್ ನಡೀತಾ ಇದೆ.
ಸೊ ಹಾಗಂತ ನಾನೇನು ಧೃತಿಗೆಡಲ್ಲ. ಸೊ ಮತ್ತೆ ಸೋತಾಗಿ ಮತ್ತೆ ಎದ್ದೆದ್ದು ಬರ್ತಾ ಇರ್ತೀನಿ. ಸೊ ಸೋಲೆ ಗೆಲುವಿನ ಮೆಟ್ಲು ಅಂತ ಹೇಳ್ತಾರೆ. ಸೊ ಅದನ್ನು ನಾನು ತುಳ್ಕೊಂಡು ಎದ್ದಾಳ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ನನಗಿದೆ. ಬಟ್ ಪರವಾಗಿಲ್ಲ, ಬೀಯಿಂಗ್ ಎ ಮಾಮ್, ನಾನು ಒಂದು ತಾಯಿಯಾಗಿ ಮನೆದೆಲ್ಲ ಮಾಡಿಕೊಂಡು ಮಕ್ಕಳನ್ನ ನೋಡಿಕೊಂಡು ಸೊ ಮನೆದೆಲ್ಲದೂ ಕೂಡ ನಿಭಾಯಿಸ್ಕೊಂಡು ಯೂಟ್ಯೂಬ್ ಚಾನಲ್ ಮಾಡ್ತಿದ್ದೀನಿ ಅನ್ನೋ ಹೆಮ್ಮೆ ನನಗಿದೆ. ನನಗೇನು ತೊಂದರೆ ಇಲ್ಲ. ನಿಮ್ಮ ಒಂದು ಪ್ರೀತಿ ವಿಶ್ವಾಸ ಇದ್ದರೆ ಸಾಕು. ನನಗೆ ಜಯ ಬೇರಿನ ಬಾರಿಸ್ತೀನಿ ಅನ್ನೋ ಒಂದು ಆಸೆ ಇದೆ ನನಗೆ. ಸೊ ಇಷ್ಟು ದಿನ ಏನು ಫಸ್ಟ್ ಯೂಟ್ಯೂಬ್ ಪೇಮೆಂಟ್ ಬಂದ ಮೇಲೆ ನಡೆದಿರುವಂತಹ ಒಂದು ಜರ್ನಿ ಬಗ್ಗೆ ಒಂದು ತುಂಬ ಸಂಕ್ಷಿಪ್ತವಾಗಿ ಹೇಳ್ತಾ ಹೋಗ್ತೀನಿ. ಸ್ನೇಹಿತರೆ, ನನಗೆ ಫಸ್ಟ್ ಯೂಟ್ಯೂಬ್ ಪೇಮೆಂಟ್ ಬಂತು ಅಂತ ಯಾವ ವಿಡಿಯೋ ಮಾಡಿದ್ನಲ್ಲ ಆ ವಿಡಿಯೋ ಚೆನ್ನಾಗಿ ರೀಚ್ ಆಗಿದೆ. ಸೊ ಹತ್ತತ್ರ 90K ವ್ಯೂಸ್ ಆಗಿದೆ. ಅದು ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ. ಮತ್ತು ಅದೇ ಒಂದು ವಿಡಿಯೋದಿಂದ ನನ್ನ ರೆವೆನ್ಯೂ ಜನ್ರೇಟ್ ಆಗಿದೆ. ಅಂದರೆ ಅದೇ ಒಂದು ವಿಡಿಯೋದಿಂದನೇ ನನಗೆ ಡಾಲರ್ ಕೌಂಟ್ ಆಗಿರೋದು. ನಾನೆಲ್ಲ ಏನೇನೆಲ್ಲ ಫಸ್ಟಿಂದ ಮಾಡ್ಕೊಂಬಂದೆ, ನನ್ನ ಒಂದು ಯೂಟ್ಯೂಬ್ ಜರ್ನಿ ಹೆಂಗಿತ್ತು ಅಂತ ಪ್ರತಿಯೊಂದನ್ನು ಕೂಡ ಸಂಕ್ಷಿಪ್ತವಾಗಿ ಅದರಲ್ಲಿ ಹೇಳಿದ್ದೀನಿ. ಒಂದೊಂದು ಡಾಲರ್ಗೂ ಎಷ್ಟು ಕಷ್ಟಪಟ್ಟು ವಿಡಿಯೋ ಮಾಡಿದ್ದೀನಿ ಅನ್ನೋದು ನಾನು ತುಂಬ ಬೇಜಾರಾಗಿ ತುಂಬ ನೊಂದ್ಕೊಂಡು ಹೇಳಿದ್ದೀನಿ. ಸೊ ಅದನ್ನು ನಿಮಗೂ ಕೂಡ ರೀಚ್ ಆಗಿ ನಿಮಗೂ ಕೂಡ ಮನಸ್ಸು ತಟ್ಟಿದೆ ಅದು. ಸೊ ಆ ಒಂದು ಜರ್ನಿನ ನಾನು ಹೇಳಿದ್ದೆ, ಅದು ತುಂಬ ಚೆನ್ನಾಗಿ ರೀಚ್ ಆಗಿದೆ. ಆಲ್ಮೋಸ್ಟ್ ನನಗೆ ಡಾಲರ್ ಕೌಂಟ್ ಆಗಿರೋದೆ ಆ ಒಂದು ವಿಡಿಯೋದಿಂದ. ಸೊ ಈ ಥರ ಒಂದು ಜರ್ನಿ ಅದಾದಮೇಲೆ ಈಗ ನೆಕ್ಸ್ಟ್ ಬರೋ ಅಲ್ಲಿಂದ ಬಂದಿರುವಂತಹ ಜರ್ನಿ ತುಂಬ ಡಿಫಿಕಲ್ಟ್. ಅಲ್ಲಿಂದ ಯಾವ ವಿಡಿಯೋನೂ ಕೂಡ ನಾನು ವಿಡಿಯೋ ಓಡಿಲ್ಲ. ಯಾಕೆ ಅಂತ ಅಂದರೆ ಎಷ್ಟೋ ಜನ ನನಗೆ ಕೇಳಿರೋದುಂಟು, ಯೂಟ್ಯೂಬ್ ಚಾನಲ್ ಹೆಂಗೆ ಕ್ರಿಯೇಟ್ ಮಾಡಿದ್ದೀರಾ ಹೇಳಿ ಅಂತಂದು. ಅಲ್ಲಿಂದ ನನಗೆ ಯಾವಾಗ ಕಾಪಿರೈಟ್ ಸ್ಟ್ರೈಕ್ ಬಂತಲ್ಲ, ಸೊ ಅಲ್ಲಿಂದ ನಾನು ವಿಡಿಯೋಗಳು ಓಡೋದೇ ನಿಂತ್ಬಿಡ್ತು. ಸೊ ಎಂತಿಂಥ ಒಳ್ಳೊಳ್ಳೆ ವಿಡಿಯೋ ಮಾಡಿ ಹಾಕಿದ್ದೀನಿ. ಆ್ಯಡ್ಸ್ ಆ್ಯಂಡ್ ಸ್ಪಿನ್ ಹೇಗೆ ಬರುತ್ತೆ ಅಂತಂದು, ಮಾನಿಟೈಸೇಷನ್ ಅಪ್ಲೈ ಮಾಡೋ ಮುಂಚೆ ಏನೇನೆಲ್ಲ ನೋಡಬೇಕು ಅಂತ ಪ್ರತಿಯೊಂದು ವಿಡಿಯೋನೂ ಮಾಡಿ ಹಾಕಿದ್ದೀನಿ ನಾನು. ಯಾಕೆಂದರೆ ಇವಾಗ ಯಾರೆಲ್ಲ ಹೊಸ್ದಾಗಿ ಯೂಟ್ಯೂಬ್ ಶುರು ಮಾಡಬೇಕು ಅಂದ್ಕೊಂಡಿದ್ದೀರಾ ಅವರಿಗೆ ಉಪಯೋಗ ಆಗುವಂತಹ ವಿಡಿಯೋಗಳನ್ನ ಮಾಡಿದ್ದೀನಿ. ಆದರೆ ಅದು ಯಾರಿಗೂ ರೀಚ್ ಆಗಿಲ್ಲ, ಕಾರಣ ಕಾಪಿರೈಟ್ ಸ್ಟ್ರೈಕ್. ಸೊ ಪರವಾಗಿಲ್ಲ, ಬಟ್ ಅದು ನಂದು ಮಿಸ್ಟೇಕೆ, ಒಂದು ಮ್ಯೂಸಿಕ್ನ ಬಳಕೆ ಮಾಡಿರೋದು. ಸೊ ಇನ್ನೊಂದು 25 ಡೇಸಲ್ಲಿ ಮುಗಿಯುತ್ತೆ. ಸೊ ನಾನು ಖಂಡಿತವಾಗ್ಲೂ ಮತ್ತೆ ಎದ್ದು ಬರ್ತೀನಿ. ನನ್ನ ಒಂದು ವಿಡಿಯೋಗಳಿಗೆ ಪ್ರೀತಿ, ಪ್ರೋತ್ಸಾಹ, ವಿಶ್ವಾಸ ಇದೇ ರೀತಿ ಇರಲಿ ಅಂತ ಕೇಳ್ತಾ, ಸೊ ಯಾರೆಲ್ಲ ಹೊಸ್ದಾಗಿ ಯೂಟ್ಯೂಬ್ ಶುರು ಮಾಡಬೇಕು ಅಂದ್ಕೊಂಡಿದ್ದೀರಾ ಖಂಡಿತವಾಗ್ಲೂ ದಯವಿಟ್ಟು ಶುರು ಮಾಡಿ. ಯಾಕೆ ಅಂದರೆ ಅದರಲ್ಲೂ ಹೆಣ್ಮಕ್ಳಿಗೆ ನಾನು ಹೇಳೋದು, ಗಂಡು ಮಕ್ಕಳಂದರೆ ಏನೋ ಹೊರಗಡೆ ಹೋಗಿ ದುಡ್ಕೊಂಬರೋದು ಏನಾದರೂ ಒಂದು ಮಾಡ್ಬೋದು. ಆದರೆ ಹೆಣ್ಮಕ್ಳು ನಾನು ವಿಷಯ ಹೇಳೋದಾದ್ರೆ, ಈಗ ಮದುವೆ ಆಗಿ ಮಗು ಆಗೋ ತನಕ, ಪ್ರೆಗ್ನೆಂಟ್ ಆಗೋ ತನಕನೂ ಕೂಡ ನಾವು ಕೆಲಸ ಮಾಡ್ತೀವಿ. ಸೊ ಪ್ರೆಗ್ನೆಂಟ್ ಆಗಿ ಆಮೇಲೆ ಮತ್ತೆ ನಾವು ಮೆಟರ್ನಿಟಿ ಲೀವ್ ಅಂತ ಕೊಡ್ತಾರೆ. ಪ್ರೈವೇಟ್ ಜಾಬಲ್ಲಿ ಇದ್ರೂ ಕೊಡ್ತಾರೆ, ಗೌರ್ಮೆಂಟ್ ಜಾಬಲ್ಲಿ ಇದ್ರೂ ಕೊಡ್ತಾರೆ. ಆದರೆ ನೀವು ಡೆಲಿವರಿ ಆಗಿ ಮೆಟರ್ನಿಟಿ ಲೀವ್ಸ್ ಎಲ್ಲ ಮುಗೀತು ಅಂದ್ಕೊಳ್ಳಿ, ಆಮೇಲೆ ನೀವು ಮತ್ತೆ ಜಾಬ್ಗೆ ಹೋಗಲೇಬೇಕು, ಮಗುನ ಬಿಟ್ಬಿಟ್ಟು ಹೋಗಲೇಬೇಕು. ಸೊ ಆ ಒಂದು ಸಂಕಟ ನನಗೆ ಗೊತ್ತು, ಅದು ಎಷ್ಟು ಕಷ್ಟ ಇರುತ್ತೆ ಮಗುನ ಬಿಟ್ಬಿಟ್ಟು ಬೇರೆ ಕಡೆ ಹೋಗೋದು ಅಂತಂದು. ಆ ಒಂದು ನಿರ್ಧಾರಕ್ಕೆ ನಾನು ಕೆಲಸನೇ ಬಿಟ್ಬಿಟ್ಟೆ. ಬೇಡ, ಮಗು ವೆರಿ ಇಂಪಾರ್ಟೆಂಟು, ದುಡ್ಡು ಆಮೇಲೆ ದುಡ್ಕೋಬೋದು ಅಂದ್ಕೊಂಡು ನಾನು ಮಗುನ ನೋಡ್ಕೋತಾ ಇದ್ದಾಗ 5 ತಿಂಗಳು, ನನ್ನ ಮಗಳು 5 ತಿಂಗಳಿದ್ದಾಗ ನನಗೆ ಈ ಒಂದು ಐಡಿಯಾ ಬಂದಿದ್ದು, ಯೂಟ್ಯೂಬ್ ಶುರು ಮಾಡಲೇಬೇಕು ಅಂದ್ಕೊಂಡು ಶುರು ಮಾಡಿದ್ದು. ಆದರೆ ನಾನು ಯಾಕೆ ಇದನ್ನು ಎಲ್ಲ ಹೆಣ್ಮಕ್ಳಿಗೆ ಚೂಸ್ ಮಾಡ್ತೀನಿ ಅಂತ ಅಂದರೆ, ಎಲ್ಲರದು ಒಂದೇ ಥರ ಇರಲ್ಲ. ಸೊ ಕೆಲವರು ದುಡ್ಡು ಇರೋರು ಇರ್ತಾರೆ, ಕೆಲವರು ದುಡ್ಡು ಇಲ್ಲದೆ ಇರೋರು ಕೂಡ ಇರ್ತಾರೆ. ಸೊ ದುಡ್ಡು ಇರೋರಿಗೆ ಒಂದು ಚಿಂತೆ ಇದೆ, ದುಡ್ಡು ಇಲ್ದೋರಿಗೆ ಒಂದು ಚಿಂತೆ. ಯಾಕೆಂದರೆ ಎಲ್ಲದನ್ನು ಕೂಡ ಇನ್ನೊಬ್ರಿಗೆ ಕೇಳೋಕ್ಕಾಗಲ್ಲ, ಗಂಡನಿಗೆ ಕೇಳೋಕ್ಕಾಗಲ್ಲ, ಅಪ್ಪ ಅಮ್ಮನಿಗೆ ಕೇಳೋಕ್ಕಾಗಲ್ಲ, ಸೊ ಬೇರೆ ಯಾರಿಗೂ ಕೇಳೋಕ್ಕಾಗಲ್ಲ. ಸೊ ಪ್ರತಿಯೊಂದು ಸಲನೂ ಅದೊಂದು ಏನೋ ಇನ್ಸೆಕ್ಯೂರ್ ಫೀಲ್ ಇರುತ್ತೆ. ಸೊ ನಮ್ಮದೇ ಆದಂಥ ಒಂದು ಅಮೌಂಟ್ ಅಂತ ನಾವು ಗಳಿಸ್ತಾ ಇದ್ವಿ ಅಂತ ಅಂದರೆ ಅದೊಂದು ಇಂಡಿಪೆಂಡೆಂಟ್ ಫೀಲ್ ಆಗುತ್ತೆ ಅನ್ನೋದು ನಾನು ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ಹೇಳೋದು. ಅಂತಂದು ಒಂದು ಯೂಟ್ಯೂಬ್ ಚಾನಲ್ ಇತ್ತು ಅಂತ ಅಂದರೆ, ಸೊ ಮಗುನೂ ನೋಡ್ಕೋತಾ ಒಂದು ಯೂಟ್ಯೂಬ್ ಚಾನಲ್, ಮಗು ಮಲ್ಕೊಂಡಾಗ ಒಂದು ಸಣ್ಣ ವೀಡಿಯೋ ಮಾಡಾಕೋದು, ಸೊ ಮಗುಗೆ ಏನೇನು ಮಾಡ್ತೀರಾ ಅದನ್ನ ಹೇಳಿ, ಡೈಲಿ ವ್ಲಾಗ್ಸ್ ಅಂತ ಮಾಡಿ. ಸೊ ಇವಾಗ ದೊಡ್ಡ ಯೂಟ್ಯೂಬರ್ಗಳು ನೋಡ್ತಾ ಇರ್ಬೋದು ಏನೇನೆಲ್ಲ ಮಾಡ್ತಾರೆ ಅಂತಂದು. ಅಂದರೆ ಅವ್ರದ್ದು ಏನೂ ಇರೋ ಲೈಫ್ ಸ್ಟೈಲ್ ಹೆಂಗಿದೆ ಅಂತ ತೋರಿಸ್ತಾ ಇರ್ತಾರೆ. ನೀವು ಅದರ ಹೆಸರು ಹೇಳೋದು ಅವಶ್ಯಕತೆನೇ ಇಲ್ಲ. ತುಂಬ ಯೂಟ್ಯೂಬ್ ಚಾನಲ್ಗಳಲ್ಲಿ ಎಷ್ಟೆಷ್ಟು ಫೇಮಸ್ ಇರುವಂತಹ ಯೂಟ್ಯೂಬರ್ಸು ಅವರೆಲ್ಲ ಹೆಂಗೆಲ್ಲ ಅಂದರೆ ದುಡ್ಡನ್ನ ಅರ್ನ್ ಮಾಡ್ತಾರೆ ಅಂತ ನಿಮಗೆ ಗೊತ್ತು. ಸೊ ನಾವು
ಲೈಫ್ ಸ್ಟೈಲ್, ನಮ್ಮ ಲೈಫ್ ಸ್ಟೈಲ್ ಅಷ್ಟೊಂದು ರಿಚ್ ಆಗಿ ಇಲ್ಲದೆ ಇರ್ಬೋದು, ಆದರೆ ನಾವೇನು ಡೈಲಿ ಮಾಡ್ತೀವಲ್ಲ ಅದನ್ನೇ ಕೂಡ ನಾವು ತೋರಿಸ್ಬೋದು, ಅಥವಾ ಯಾರಿಗಾದ್ರೂ ಉಪಯೋಗ ಆಗುವಂತಹ ವಿಡಿಯೋ ಮಾಡ್ಬೋದು. ಟೀಚಿಂಗ್ ಪ್ರೊಫೆಷನ್ ಇದ್ದರೆ ಟೀಚಿಂಗ್ದು ಮಾಡ್ಬೋದು. ಸೊ ಮಕ್ಕಳು ನೋಡ್ಕೋತಿದ್ದೀರಾ ಅಂತಂದರೆ ಹೋಮ್ ರೆಮಿಡೀಸ್ ಮಾಡ್ಬೋದು. ಆಮೇಲೆ ಅಡುಗೆದು, ಇತ್ತೀಚೆಗೆ ಅಡುಗೆದು ಸ್ವಲ್ಪ ಜಾಸ್ತಿನೇ ಆಗಿದೆ, ಸೊ ಅಡುಗೆದು ಕೂಡ ಮಾಡ್ಬೋದು. ಸೊ ಈ ಥರ ಹೆಣ್ಮಕ್ಳು ಪ್ಲ್ಯಾನ್ ಮಾಡಿಕೊಂಡು ಒಂದು ಯೂಟ್ಯೂಬ್ನ ಶುರು ಮಾಡ್ಕೊಳ್ಳಿ. ಸೊ ಇದರಿಂದ ನಿಮಗೆ ಏನೋ ಒಂದು ಬೆನ್ನೆಲುಬು ಥರ, ಏನೋ ಒಂದು ಅರ್ನಿಂಗ್ ಅಂತ ಇತ್ತು ಅಂದರೆ ನಿಮಗೆ ಒಂದು ಐಡೆಂಟಿಫಿಕೇಷನ್ ಶುರು ಆಗುತ್ತೆ. ಸೊ ನಿಮ್ಮದೇ ಒಂದು ಅರ್ನಿಂಗ್ ಶುರು ಆಗುತ್ತೆ. ಏನೋ ನಿಮ್ಮ ಮಕ್ಕಳಿಗೆ ಒಂದು ಸಣ್ಣ ಕ್ಲಿಪ್ ತಗೋಬೇಕು ಅಂತ ಅಂದರೂ ನಿಮ್ಮ ದುಡ್ಡಿಂದ ತೊಗೊಂಡ್ರೆ ಅದೊಂದು ಸಂತೋಷನೇ ಬೇರೆ ಇರುತ್ತೆ, ಆ ಖುಷಿನೇ ಬೇರೆ ಇರುತ್ತೆ. ನನ್ನ ದುಡ್ಡಿಂದ ನನ್ನ ಮಕ್ಕಳಿಗೆ ಏನೋ ಕೊಡಿಸ್ದೆ ಅಂತಂದು. ಸೊ ಈ ಒಂದು ಫೀಲ್ ಆಗಬೇಕು ಅಂತಂದರೆ ಪ್ರತಿಯೊಬ್ಬ ಹೆಣ್ಮಕ್ಳು ಕೂಡ ಒಂದು ಇಂಡಿಪೆಂಡೆಂಟ್ ಆಗಿರಬೇಕು, ಮತ್ತು ಅವರಿಗೆ ಅವರು ದುಡಿಯೋವಂಥ ಒಂದು ಕೆಪಾಸಿಟಿ ಇರಬೇಕು. ಪ್ರತಿ ಸಲನೂ ಇನ್ನೊಬ್ಬರನ್ನ ಕೇಳೋ ಥರ ಪರಿಸ್ಥಿತಿ ಬರಬಾರ್ದು ಅನ್ನೋದು ನನ್ನ ಒಂದು ಅನಿಸಿಕೆ. ಸೊ ಇದರಿಂದ ಯಾರೋ ಒಬ್ಬರೋ ಇಬ್ಬರೋ ಪ್ರೇರಣೆ ಆದ್ರೂ ಕೂಡ ನಂಗೆ ತುಂಬ ಖುಷಿನೇ. ಯಾಕೆ ಅಂದರೆ ಗೊತ್ತು, ಹೆಣ್ಮಕ್ಳು ಕಷ್ಟ ಹೆಣ್ಮಕ್ಳಿಗೆ ಗೊತ್ತಿರುತ್ತೆ ಅನ್ನೋದು ಗೊತ್ತು. ಹಂಗಾಗಿನೇ ನಾನು ಹೇಳ್ತಾ ಇರೋದು. ಸೊ ಈಗ ನಾನು ನನ್ನ ಮಗಳು 5 ತಿಂಗಳಿದ್ದಾಗಿಂದನೇ ಯೂಟ್ಯೂಬ್ ಶುರು ಮಾಡಿರೋದು. ಈಗ ಅವಳಿಗೆ 3 ವರ್ಷ ತುಂಬಿ 4 ನಡೀತಿದೆ. ಫಸ್ಟ್ ಯೂಟ್ಯೂಬ್ ಪೇಮೆಂಟ್ ತೊಗೊಂಡಿದ್ದೀನಿ. ಸೊ ನನ್ನ ತಪ್ಪನ್ನ ನೀವು ಮಾಡಬೇಡಿ, ಇವಾಗಲಿಂದನೇ ಶುರು ಮಾಡಿ. ಮದುವೆ ಒತ್ತತ್ರ ನೀವು ಕಂಟಿನ್ಯೂ ಸರಿಯಾಗಿ ನೀವು ವೀಡಿಯೋಸ್ನ ಹಾಕ್ತಾ ಹೋದ್ರಿ ಅಂತ ಅಂದರೆ 1 ವರ್ಷದಲ್ಲೇ ಮಾನಿಟೈಸೇಷನ್ ಆಗಿಬಿಟ್ಟು ಬೇಗನೆ ವೀಡಿಯೋ ಬಂದುಬಿಡುತ್ತೆ. ಕೆಲವರು 1 ತಿಂಗಳಲ್ಲೇ ಮಾಡ್ಕೊಂಡ್ಬಿಡ್ತಾರೆ, ಬಟ್ ಅದೆಲ್ಲ ಡಿಪೆಂಡ್ಸ್ ಅವ್ರವ್ರ ವೀಡಿಯೋಸು ಮತ್ತು ರೀಚ್ ಆಗೋ ರೀತಿ. ಸೊ ಕೆಲವರು ಫೇಮಸ್ ಇರ್ತಾರೆ, ಆಲ್ರೆಡಿ ಸೆಲೆಬ್ರಿಟಿ ಇರ್ತಾರೆ. ಸೊ ತುಂಬ ಜನ ನೀವು ನೋಡಿರ್ಬೋದು, ಸೀರಿಯಲೆಲ್ಲ ಆ್ಯಕ್ಟರ್ ಇರ್ತಾರಲ್ಲ, ಧಾರಾವಾಹಿಗಳೆಲ್ಲ ಮಾಡ್ತಾ ಇರೋರು ಸೀರಿಯಲ್ ಮುಗಿದ ತಕ್ಷಣವೇ ಒಂದು ಯೂಟ್ಯೂಬ್ ಚಾನಲ್ ಶುರು ಮಾಡ್ಕೊಂಡ್ಬಿಡ್ತಾರೆ. ಸೊ ಅವ್ರು ಸಡನ್ನಾಗಿ ಗ್ರೋ ಆಗ್ಬಿಡ್ತಾರೆ, ಯಾಕೆಂದರೆ ಅವ್ರು ಆಲ್ರೆಡಿ ಐಡೆಂಟಿಫಿಕೇಷನ್ ಇರ್ತಾರೆ. ಅಂದರೆ ಎಲ್ಲರೂ ಕೂಡ ಧಾರಾವಾಹಿಗಳನ್ನ ನೋಡ್ತಾರೆ. ಸೊ ಇವ್ರು ನೋಡ್ಬಿಟ್ಟು ಏನೋ ಒಂದು ಮಾಡಿದ್ರು ಅಂದ ತಕ್ಷಣ ಸೊ ಹೆಂಗಿದ್ರು ಸೆಲೆಬ್ರಿಟಿ ಅಲ್ವಾ, ಸೊ ಹಂಗಾಗಿ ಫಾಲೋ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮಾಡ್ತಾನೆ ಇರ್ತಾರೆ. ಬಟ್ ಜನಸಾಮಾನ್ಯರಾದ ನಮ್ಮದು ನಿಮ್ಮದು ಹಂಗಾಗಲ್ಲ. ಸೊ ಮೊದಲಿಂದನೇ ಎಫರ್ಟ್ ಹಾಕಬೇಕು, ಆಮೇಲೆ ನಾವು ಹಾರ್ಡ್ ವರ್ಕ್ ಮಾಡಲೇಬೇಕು. ಜನರಿಗೆ ಆದಷ್ಟು ಉಪಯುಕ್ತವಾದಂತಹ ಮಾಹಿತಿ ಹೇಳಬೇಕು. ಸುಳ್ಳು ಮಾಹಿತಿನ ಹೇಳೋದು ಬಿಟ್ಬಿಟ್ಟು ಉಪಯುಕ್ತವಾದಂತಹ ಮಾಹಿತಿನ ಹೇಳಿದರೆ ಖಂಡಿತವಾಗ್ಲೂ ಕೂಡ ಜನ ಒಪ್ಕೋತಾರೆ ಅನ್ನೋದು ನನ್ನ ಒಂದು ಅನಿಸಿಕೆ. ಸೊ ಯಾರೆಲ್ಲ 2025 ನಡೀತಾ ಇದೆ, ಸೊ ಯೂಟ್ಯೂಬ್ ಚಾನಲ್ನ ಶುರು ಮಾಡ್ಕೊಳ್ಳಿ, ಆಮೇಲೆ ಹಾಗೆ ಗ್ರೋ ಆಗಿ ಅಂತ ಹೇಳ್ತಾ ನನ್ನ ಒಂದು ಚಾನೆಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದೆ ಒಂದು ಒಳ್ಳೆ ವಿಡಿಯೋ ಜೊತೆ ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ.